ಮುಖ್ಯವಾಗಿ ಇಂದು ಕರೆದಂತ ಪತ್ರಿಕಾಗೋಷ್ಠಿಯ ವಿಷಯವೇನೆಂದ್ರೆ, ಈ ನಗರ ಶಾಸಕರಾದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಇವ ಸನಾತನ ಧರ್ಮೀಯರಷ್ಟೇ ಚಾಮುಂಡಿ ದೇವಿಗೆ ಪೂಜೆ ಮಾಡ್ತಾರ, ದಲಿತರಿಗೆ ಸಹ ಅವಕಾಶ ಇಲ್ಲ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾನ. ಮೊದಲ ಈ ಬಸನಗೌಡಗೆ ಏನು ಗೊತ್ತಿಲ್ಲಪ್ಪ ಅಂತಂದ್ರ ಸನಾತನ ಧರ್ಮ ಅಂದ್ರೆ ಏನು, ಸನಾತನಿಗಳಂದ್ರೆ ಯಾರು, ಸನಾತನ ಧರ್ಮದಲ್ಲಿ ಬಸವನಗೌಡರಿಗೆ ಸ್ಥಾನ ಏನು, ಆಮೇಲೆ ಸನಾತನಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೀಡರ್ಸ್ ಆಫ್ ಹಿಂದೂಯಿಸಂ ಓದ್ಲಿ ಬಸವನಗೌಡ. ಆದ್ರೆ ಕೇಳ್ತಾರ ಸನಾತನ ಧರ್ಮ ಅಂದ್ರೆ ಬಾಳ ಹಳೆಯದು ಅಂತೇಳಿ. ಅದಕ್ಕೆ ಅರ್ಥ ಇಲ್ಲ. ಒಬ್ಬ ಹಿಂದೂ ಯಾಕೆ ಅನ್ನೋದು ಪ್ರಶ್ನೆ ಬರ್ತದೆ. ಕ್ರೈಸ್ತ ಹೇಳ್ತಾನ ನಾ ಯೇಸು ಕ್ರಿಸ್ತನ ನೆನಿತೀನಿ, ಅವ್ನ ಪೂಜೆ ಮಾಡ್ತೀನಿ, ನಾನು ಆರಾಧ್ಯ ದೈವದನ್ನ ನಾ ಕ್ರೈಸ್ತನಿದ್ದೀನಿ. ಇಸ್ಲಾಂದವ್ರು ಹೇಳ್ತಾರೆ ನಾನು ಅಲ್ಲಾಹನನ್ನ ಪೂಜೆ ಮಾಡ್ತೀನಿ, ಆರಾಧಿಸ್ತೀನಿ, ಅದಕ್ಕೆ ನಾ ಮುಸ್ಲಿಂ ಆಗಿದ್ದೀನಿ. ಸಿಖ್ರು ಹೇಳ್ತಾರ ಗುರುನಾನಕರನ್ನ, ಬೌದ್ಧರು ಹೇಳ್ತಾರ ಭಗವಾನ್ ಬುದ್ಧರನ್ನ, ಜೈನರು ಹೇಳ್ತಾರ ಮಹಾವೀರ ತೀರ್ಥಂಕರನ್ನ. ಹಿಂದೂ ಧರ್ಮದಲ್ಲಿ ಯಾರ್ದು ಹೇಳ್ತೀರಿ? ಬಸವಣ್ಣ ಈಗ ಬಸವನಗೌಡ ಅಂದ್ರೆ ಈಗ ಬಸೀರ್ಗೌಡ ಪಾಟೀಲ್ ಅಂತೇಳಿ ನಾ ಹೆಸರಿಟ್ಟಿನಿ. ಇವ ಢೋಂಗಿವ ಬಸೀರ್ಗೌಡ ಪಾಟೀಲ ಯಾಕಡೆ ಬೇಕಾದ ಕಡೆ ಏನೇನೋ ಮಾತಾಡ್ಕೊತೋಗಿ ದಲಿತ್ ಇವ ಎಟ್ಟ ಸಂವಿಧಾನ ವಿರೋಧಿ ಹೇಳಿಕೆ ಕೊಡ್ತಾನ. ಸಂವಿಧಾನ ಎಲ್ಲಾ ಧರ್ಮದ್ದು ಎಲ್ಲಾ ಧಾರ್ಮಿಕ ಆಚಾರ ವಿಚಾರಗಳು ಎಲ್ಲರಿಗೂ ಪೂಜನೀಯ ಸ್ಥಳಗಳು ಸಮಾನವಾದ ಹಕ್ಕು ಐತಿ ಅಂತ ಹೇಳಿ. ಅಂದ್ರೆ ಇವನ್ ಹೇಳಿಕೆ ಏನೈತಿ? ಸಂವಿಧಾನ ವಿರೋಧಿ ಐತಿ. ಇವನ್ ಹೇಳಿಕೆ ಏನೈತಿ? ದಲಿತ ವಿರೋಧಿ ಐತಿ. ಅಲ್ಲ, ಈಗ ದಲಿತರು ಅಲ್ಲಿ ಮುಟ್ಟಬಾರ್ದು ಅನ್ನೋ ಲೆಕ್ಕ ಮಾತಾಡ್ತೀನಿ. ಅಂದ್ರೆ ಅನ್ಟಚಬಿಲಿಟಿ ಆಚರಣೆ ಮಾಡಿದಂಗ ಆರ್ಟಿಕಲ್ 17 ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದು ಐತಿ. ಅದ್ರ ವಿರುದ್ಧವಾಗಿ ಹೇಳ್ತಾನೆ. ಅಂದ್ರೆ ನಾವು ಅಷ್ಟು ಕೀಳಿದ್ದೇವೆ ಅಂತ ಹೇಳಿ. ಆದ್ರೆ ಇಲ್ಲೊಂದು ನಂಜುಂಡ ಸ್ವಾಮಿ IPS ಇವರು ಒಲೆಯ ಮಾದಿಗರು ರಾಜರು ಅಂತೇಳಿ ಬರ್ದಾರ. ಒಲೆಯ ಮಾದಿಗರು ರಾಜರು ಪುಸ್ತಕ ಐತಿ. ಒಲೆಯ ಮಾದಿಗರು ರಾಜರಂದ್ರ ಬಸವನಗೌಡ್ರು ಏನಪ್ಪಾ ಅಂತಂದ್ರ ಇವರು ರಾಜರ ವಂಶಸ್ಥರು. ಇದ್ರ ಬಾಳ ಹೆಚ್ಚಿಗೆ ಶಬ್ದ ಯೂಸ್ ಮಾಡ್ಲಕ್ ಹೋಗಲ್ಲ. ಇವರು ತಿಳ್ಕೊಬೇಕು, ಈ ಒಲೆಯ ಮಾದಿಗರ ರಾಜರು ಇವರು ಈ ರಾಜರ ವಂಶಸ್ಥರು. ಅದನ್ನು ಬಿಟ್ಟು ಇವರು ಈಗೇನು ಸನಾತನಿಗಳ ಅಟ್ಟೆ ಪೂಜೆ ಮಾಡ್ಬೇಕು ಅಂತ. ಅಲ್ರಿ ನಿಮ್ಮ ದೇವ್ರುಗಳೇನದಾವಲ್ಲ ಅವೇ ನಮ್ಮ ತಲೆ ಮೇಲೆ ಹೊತ್ತೇನು ಕಟ್ಟದಿಲ್ಲ. ನಾವು ದಲಿತರೇ ಕೆತ್ತದ್ದು. ಈ ದೇವರುಗಳನ್ನ ಸೃಷ್ಟಿಸಿದಂತ ಜನರಿಗೆ ನೀವು ಅಲ್ಲಿ ಮುಟ್ಲಕ್ ಅವಕಾಶ ಇಲ್ಲ ಅಂತ ಹೇಳುವಂತ ಮನಸ್ಥಿತಿ ಬಸವನಗೌಡಗೆ ಬರ್ತದಪ್ಪ ಅಂತಂದ್ರೆ, ಇವ ಎಟ್ಟ ಕೆಳಮಟ್ಟದ ರಾಜಕೀಯ ಮತ್ತು ರಾಜಕೀಯ ಲಾಭಕ್ಕಾಗಿ ಇವ ಎಂತ ಕೆಲಸ ಮಾಡ್ಲಕ್ಕೂ ಹೆಸಲ್ಲ ಅನ್ನಂಗ. ಇವ ಅಜ್ಞಾನಿ ಮೂರ್ಖದನ ಮತ್ ಬೇರೆ. ಆದ್ರೆ ಇಟ್ಟು ಕೀಳ್ ಮಟ್ಟಕ್ಕೆ ಹೋತಾನ ಅನ್ನೋದು ಅವ ಹೇಳದ್ದೇ ಏನೋ ಒಂದ ಇವನ ತಲೆಯಾಗ ಹಂಗಿದ್ರೆ ಇವ್ರಿ ಸನಾತನಿಗಳು ಯಾರು ಬಸವನಗೌಡ ಗೊತ್ತಾಗ್ಬೇಕಲ್ಲ. ಉಳ್ಕೋದವ್ರಿಗೆ ಕೇಳಿದ್ರ ಪಾಕಿಸ್ತಾನಕ್ಕೆ ಹೋರಿ, ಅಫ್ಘಾನಿಸ್ತಾನಕ್ಕೆ ಹೋರಿ, ಬಾಂಗ್ಲಾಕ್ ಹೋರಿ ಅಂತ ಹೇಳ್ತಿ. ಈ ಸನಾತನಿಗಳು ಯಾರು? ಇವ್ರ ದೇಶದಲ್ಲಿ ಅಲ್ಲಿ ಹೋಗಪ್ಪ, ನೀ ಹೋಗು ಯುರೇಷಿಯಾಕ್ ಹೋಗು, ಇಲ್ಲೊಂದು ಪ್ಯಾಲಿಸ್ತೇನ ಇಸ್ರೇಲ್ಕ್ ಹೋಗು, ಅಲ್ಲಿ ಯುದ್ಧ ನಡೆದದ. ಇವ್ರದ್ದೇನು ಇತಿಹಾಸ ಗೊತ್ತದ ನಿನಗೆ? ಹೋಗು. ಇವ್ರೇನ್ ಭಾರತದ ಮೂಲ ನಿವಾಸಿಗಳ? ಇವ್ರು ಬಂದು ನಮ್ಮ ದೇವ್ರುಗಳಿಗೆ ಪೂಜೆ ಮಾಡ್ತಾನೆ. ಗುರುಗಳು ಕೆತ್ತದವ್ರು ನಾವು, ಗುರುಗಳ ನಿರ್ಮಾಣ ಮಾಡಿದವ್ರು ನಾವು. ಇವೆಲ್ಲ ಜೈನ ಮತ್ತು ಬೌದ್ಧ ದೇವಾಲಯಗಳದಾವ. ಇವೆಲ್ಲ ಅಲ್ಲೆಲ್ಲ ಅಧ್ಯಯನ ಕೇಂದ್ರಗಳಿದ್ದು, ಎಲ್ಲ ಸ್ಟಡಿ ಸೆಂಟರ್ಗಳು. ಅವೆಲ್ಲ ಈಗ ಸೀರೆ ಉಡಿಸಿ ರಾಮಕೃಷ್ಣ ಅನ್ಕೋತ ಕೂತ್ಬಿಟ್ರಿ ನೀವು. ಅದೊಂದು ಮುಂದೆ ಕಾಲ ಬರ್ತದ, ಅದನ್ನ ನಾವು ಚಾಲು ತಯಾರು ಮಾಡ್ತೇವೆ. ಈಗ ಬುದ್ಧಗಯದು ಚಾಲು ಮಾಡಿದೆವು ಮುಕ್ತಿ ಆಂದೋಲನ. ಇನ್ನು ಮುಂದೆಲ್ಲ ಸಾಮ್ರಾಟ್ ಅಶೋಕನ ಕಾಲದಾಗ ಏನ್ 84,000 ಬುದ್ಧ ವಿಹಾರಗಳನ್ನಿದ್ದು ಮತ್ತು ಬುದ್ಧ ಬುದ್ಧಿಸಮ್ ಅನ್ನ ಅಲ್ಲಿ ಕಲಿಸಿದ್ರು ಮತ್ತು ಬೌದ್ಧ ಭಿಕ್ಕುಗಳನ್ನ ತಯಾರು ಮಾಡಿ ಸಮಾಜದ ಒಳ್ಳೆಯ ವಿಚಾರಗಳನ್ನ ಹರಡಲಿಕ್ಕೆ ಏನ್ ಬಿಡ್ತಿದ್ರು ಅದನ್ನ ಮತ್ತೆ ಹೊಳ್ಳಿ ಮರುಸ್ಥಾಪನೆ ಮಾಡೋ ಕೆಲಸ ನಾವು ಮಾಡ್ತೀವಿ. ನೀವು ಬರೀ ಅಧಿಕಾರದಾಗ ಹಿಡಿಲಿಕ್ಕೆ 100 ವರ್ಷ ತಗೊಂಡಿರಿ. ನಾವು ಮನಸ್ಸು ಮಾಡಿದ್ರೆ 3 ವರ್ಷದಾಗ ನಿಮ್ಮ ಅಧಿಕಾರದಿಂದ ಕೆಳಗಿಳಿಸ್ತೇವೆ ನಾವು. ನಮಗ ಇವ ಬಸವನಗೌಡ ಎಲ್ಲರೇ ಉತ್ತರಾಗ ಮಾತಾಡಿದ್ರ ನಡೆಯಲ್ಲ. ಈಗ ಇವನಿಗೆ ಒಂದೇ ನಮ್ಮ ಕೆಲವೊಂದು ಯುವಕರು ನಮ್ಮ ಪಾರ್ಟಿದಲ್ಲಿ, ನಮ್ಮ ದಲಿತ ಸಂಘಟನೆದಲ್ಲಿ ಹೇಳ್ಯಾರ ಅವರು, ಈ ಬಸವನಗೌಡ ಎಲ್ಲಿ ಹೋಗ್ತಾನಲ್ಲಿ ಚಪ್ಪಲಿ ಪೂಜೆ ಮಾಡುವ ಕಾರ್ಯಕ್ರಮ ಹಾಕೋರಿ ಅಂತ.
ಅದನ್ನು ಮಾಡ್ತೀವಿ. ಈಗ ಕಾನೂನ ಚೌಕಟ್ನಾಗ ಏನೇನೋ ಸುಳ್ಳು ಹೇಳಿ ಉಳಿತಿ. ಈಗ ದಲಿತರು ಬೆನ್ನ ಹತ್ತರ ತಿಳ್ಕೆ ಬಾಬಾ ಸಾಹೇಬ್ರದ್ದು ಬೂಟಗಾಲ್ ಹಿಡಿತಿ ಫೋಟೋ ತಕೊಂಡಕ್ಕೆ ಹಾಕಿಸ್ತಿ. ಇವೆಲ್ಲ ನಾಟಕ ನಡೆಯಲ್ಲ. ಮತ್ತ ನೀನು ತಾಕತ್ತಿದ್ರ ಇನ್ನು ಈ ಜಿಲ್ಲೆ ಅಲ್ಲ, ಈ ರಾಜ್ಯದಾಗ ಈ ದೇಶದಾಗ ಎಲ್ಲಿ ಬೇಕಾದಲ್ಲಿ ನಿಂದ್ರು ನೀನು ಕೇಳುತ್ತೇವೆ. ಆ ತಾಕತ್ ದಲಿತರಿಗೆ ಐತಿ. ಚಾಲೆಂಜ್ ಮಾಡಿ. ಮತ್ತೆ ಈ ಮುಸ್ಲಿಮ್ರು ಓಟ್ ಬೇಡತಿ, ದಲಿತರು ಓಟ್ ಬೇಡ ಅಂತ ಹೇಳಲ್ಲ ಗಂಡಸ್ತನಕ್ಕಿದ್ರ. ಬಾರಿ ದೊಡ್ಡ ಸ್ಥಾನಕ್ಕೆ ಮಾತಾಡ್ತೀವಿ. ಅವ್ರು ರೊಕ್ಕ ತಿಂತಾರ, ಇವ್ರು ರೊಕ್ಕ ತಿಂತಾರ. ನಿನ್ ಬಳಿ 3,000 ಕೋಟಿ ಅದ, 5,000 ಕೋಟಿ ಅದ, ತೆಲಿದ್ ಬಂದು ನಿಮ್ಮ ಅಪ್ಪ ಏನ್ ರೊಕ್ಕ ಮಿಷನ್ ಇಟ್ಟಿದ್ರ, ಪ್ರಿಂಟಿಂಗ್ ಮಿಷನ್ ಇಟ್ಟಿದ್ರ, ಇಟ್ಟು ರೊಕ್ಕ ಬರ್ಲಕ್ಕ. ಏನ್ ನೀ ಎಲ್ಲಿ ಕಸ ಹೊಡೆದು ತೆಗಿದೆ? ಏ ಬಸೀರ್ಗೌಡ ಪಾಟೀಲ, ನೀ ಸರಿಯಾಗಿ ಇರ್ಲಿಲ್ಲ ಅಂದ್ರ ದಲಿತರ ವಿಷಯದಾಗ, ಈ ದೇಶದ ಅಖಂಡತೆಯ ವಿಷಯದಾಗ, ಸಾಮಾಜಿಕವಾಗಿ ಸಮಾನತೆ ಮತ್ತು ಶಾಂತಿಯ ವಿಷಯದಾಗ, ಈ ದೇಶದ ಸಂವಿಧಾನದ ವಿಷಯದಾಗ ನೀನ್ ಏನಾದ್ರೂ ಕೆತ್ತೆ ಬಿಜೆ ಮಾಡದಪ್ಪ ಅಂತಂದ್ರ, ಈಗ ಗಣಪತಿ ಮುಗಿಯನ ತಡ ಜೋಕುಮಾರ ಬರ್ತಾನ. ಜೋಕುಮಾರ ಊರಾಗ ಚಾಲು ಮಾಡ್ತಾನ ದೌರ್ಜನ್ಯ, ಅತ್ಯಾಚಾರ. ಅವ ಲಾಸ್ಟಿಗೆ ಹೊಲಿಗೇರಿಗೆ ಬಂದು ಬರ್ತಾನ. ಬರೋಣ ಹೊಲಿಯಾರ ಸುಮ್ ಕುಂದ್ರಲ್ಲ, ಒನಕಿಲಿ ಹೆಂಗಸರು ಹೊಡೆದ್ ತಲಿ ಹೊಡೆದ್ ಕಲಾಸ ಮಾಡಿಬಿಡ್ತಾರ. ಅಲ್ಲ, ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಅದು ಐತಿ. ಅದು ಗಣಪತಿ ಆಗನ ಜೋಕುಮಾರ ಬರ್ತಾನ. ಜೋಕುಮಾರ ಹೊಡೆದ ಬಳಕೆ ಮಳೆ ಬರ್ತದ. ಅಂತ ಪರಿಸ್ಥಿತಿ ನಿನಗೆ ಬರಬಾರ್ದು. ಈಗ ತಿಳಿಸಿ ಹೇಳಾಗತ್ತೀವಿ, ತಿಳ್ಕೊ. ಮತ್ತೇನಾದ್ರು ತಮ್ಮ ಪ್ರಶ್ನೆ ಇದ್ರೆ ಕೇಳ್ರಿ. ನಾಲಿಗೆ ಏನ ಎರಡ್ ಅದಾವನಿಗೆ, ಹಿಂದೊಂದು ಮುಂದೊಂದು. ಯಾರು ತಿರ್ಚಾರ? ಕೇಸ್ ಮಾಡ್ಬೇಕು ಅವ್ರ ಮೇಲೆ. ತಿರ್ಚೋರ್ ಮೇಲೆ ಕೇಸ್ ಮಾಡ್ಬೇಕು. ಕೇಸ್ ಯಾಕೆ ಮಾಡಿಲ್ಲ? ಪರ್ಮಿಷನ್ ಅದ ಯಾವ ರೀತಿ ಪ್ರವೇಶ ಇಲ್ಲ ಅಂತ ಅನ್ನಬೇಕು, ಪ್ರವೇಶ ಇದೆ ಅಂತ ಅನ್ನಬೇಕು. ಯಾವುದು ಅಲ್ಲ, ಈ ದೇಶದ ಮೂರನೇ ವಾಸಿಗಳಿಗೆ ಪ್ರವೇಶ ಕೊಡೋರು ಇವ್ರು ಯಾರ್ರಿ? ಮೂರ್ಖರು. ಅವು ದೇವ್ರುಗಳು ಕೆತ್ತದವ್ರು ನಾವಿದ್ದೇವು. ಹೆಂಗ್ ಕೆತ್ತೀವ ಅನ್ನೋದು ನಿಮ್ಗನು ಗೊತ್ತದ. ಕಲ್ಲಿನ ತಲೆ ಮೇಲೆ ಹೊತ್ಕೊಂಡ್ ಕೆತ್ತೀವ ನಾವು. ಅವು ದೇವ್ರುಗಳಿಗೆ ರೂಪ ಕೊಟ್ಟಂತ ಜನ ನಾವಿದ್ದೇವು. ಅಲ್ಲ, ದಲಿತರ ಅಂತೇಳಿ ನನಗೇನ್ ಅನ್ನಲ್ಲ. ಭೇಸಡ್ ಕೂನ್ ಅಂತೇಳಿ ಹಿಂಗ ಏನೋ ಹಿಂಗ ಅಂದಿದ್ರು ನಮ್ಗೆ. ನಿಮ್ ದಲಿತರದಾಗೆ ಭೇಸಡ್ ಕೂನ್ ಕೆ ಲೋಗ ಸಕರ ಭೇಸಡ್ ಕೂನ್ ಯಾವ ಅಲ್ಲ, ಕೆಲವೊಂದು ಹೆಸರುಗಳು ನನ್ ಹುಡುಗರು ಹೇಳುದು. ನಮ್ಮ ಓಣಿದು ಒಂದೊಂದೊಂದೊಂದೊಂದ್ ಹೆಸರು ಹಾಕೊಂಡಾರ ಅಂತೇಳಿ. ಆ ಹುಡುಗರು ಯಾರು ಅಟೆಂಡ್ ಇಲ್ಲ. ಕೆಲವೊಬ್ರು ಹೋಗಿರ್ಬೇಕು. ಗುಲಾಮರು, ದಣಿಗಳ ಬೂಟು ನಕ್ಕುವ ದಲಿತ ನಾಯಕರುಗಳು ಏನಿರ್ತಾರಲ್ಲ, ಅವ್ರು ಹೋಗಿರ್ತಾರೆ. ಅವ್ರ ಬಗ್ಗೆ ನಾವು ಕನ್ಸಿಡರ್ ಮಾಡಲ್ಲ. ಅವು ಕಾಂಗ್ರೆಸ್ದಾಗನು ಅದಾವ, ಬಿಜೆಪಿದಾಗನು ಅದಾವ. ಸಾಮಾಜಿಕ ಕಳಕಳಿ ಇದ್ದವ್ರು ಹೋಗಲ್ಲ. ದಲಿತ ಮಹಿಳೆಯರ ಬಗ್ಗೆ ಮಾತಾಡ್ತಾನಪ್ಪ ಅಂತಂದ್ರ ನಿಂದು ಸರದು ಬಂದದ ಅಂದಾಗ. ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪೂಜೆ ಮಾಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡ್ದಂಗ. ಬಾಬಾ ಸಾಹೇಬ್ರು ಮೂರ್ತಿ ಪೂಜಕರಲ್ಲ. ಇವ್ರು ಏನ್ ಮಾಡ್ತಾರ? ದರಿದ್ರ ನಮಗೂ ಆಧುನಿಕ ಮನ್ವತ್ತಾರ ಬಾಬಾ ಸಾಹೇಬ್ರಿಗೆ. ದೊಡ್ಡ ಬೈಗಳದ ಬಾಬಾ ಸಾಹೇಬ್ರಿಗೆ. ಆ ಮನುಶಾಸ್ತ್ರವನ್ನೇ ಸುಟ್ಟವರು ಬಾಬಾ ಸಾಹೇಬ್ರು ಆಧುನಿಕ ಮನ್ವತ್ತ. ಅದು ದಲಿತರ ಕಡೆಯಿಂದ ಹೇಳಿಸ್ತಾರೆ. ಎಲ್ಲ ಕುತ್ಕೊಂಡ್ರ ಇದೇನ್ರಿ? ಇದ್ರ ಬ್ರೇನ್ ವಾಶ್ ಮಾಡ್ರಿ. ಇದೇನ್ ಚಿಲ್ಲರ್ ಐತ್ರಿ ಇದು? ಬಸವನಗೌಡ ಏನಿದು? ನೀವೇನ್ ರೈಲ್ವೆ ಶೂಟರ್ ಗೊತ್ತಿಲ್ಲ ನಮಗ? ರೈಲ್ವೆ ಚಾಕ ನೋಡಿ ನೀವು ಬರೀ ಪಾಕಿಸ್ತಾನ ಚೆಂಡ ಹಚ್ಚೋದು ಅಟ್ಟೆ ಗೊತ್ತದೆ ನಿಮಗೆ. ಆ ಬಿಜೆಪಿ ಅವ್ರಿಗೆ ಕೇಳ್ರಲ್ಲ, ಅವರು ಅಣ್ಣವ್ರು ರಗಡ್ ಸಳ ಬಸಣ್ಣ ಹೇಳ ಮಾಡ್ಯಾನ ಅಂತೇಳಿ ಚಿಂದಿಗಿದನು ಅವನೇ ಮಾಡಿಸ್ಯಾನ. ಅದಕ್ಕೆ ಬರೀ ವಿದೇಶಿ 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 ತನವ. ಈಗ ವಿದೇಶಿಯರ ಜೋಡಿ ಕೂಡ್ಯಾನ ಹೋಗತ್ತೇಳ. ಅಲ್ಲಿ ಯುದ್ಧ ನಡೆದ ವಿದೇಶಿಕ ಸನಾತನಿಗಳು. ಅದು ಸನಾತನಿಗಳು ಯಾರನ್ನದೇ ಗೊತ್ತಿಲ್ಲ. ನೀವು ಹುಟ್ಟುದು ಈ ದೇಶದ ರಾಜರ ಮಹಾರಾಜರಿಗೆ ಹುಟ್ಟಿದ್ದೆ, ಅವ್ರ ವಂಶಸ್ಥರು ಇದ್ದೀನಿ. ನೀವು ಸನಾತನಿಗೆ ಹುಟ್ಟಿದ್ರೆ ಅವ್ರ ಜೋಡಿ ಹೋಗು.
ಅವ್ರು ಶ್ರೇಷ್ಠ, ಅವ್ರ ಪೂಜೆ ಮಾಡ್ಲಿ ಅಂದ್ರೆ ಹಂಗಂದ್ರೆ ನೀ ಲಿಂಗಾಯತ ಅಲ್ಲ ಅಂದಂಗಲ್ಲ. ಬಸವನಗೌಡ ಲಿಂಗಾಯತ ಅದಾನು, ಏನು ಬಸೀರ್ಗೌಡ ಅದಾನು, ಏನು ಬಸವಣ್ಣ ಕುಲಕರ್ಣಿ ಅದಾನು, ಏನ್ ಬೇಕಲ್ಲ. ಯಾರು ಹುರ್ಕಡ್ಲಿ ಆ ಕಡ್ಲಿ ಈ ಕಡ್ಲಿ ಹೇಳಿದ್ರು ಆಟ ಇತಿಹಾಸ ಗೊತ್ತದ ನಿನಗೆ, ಈ ಇತಿಹಾಸ ಹೆಂಗ್ ಗೊತ್ತಿಲ್ಲ? ನೀ ಮುತ್ಯ ಏನಿದ್ರು ಅನ್ನೋದು. ಅವರು ಶೂದ್ರರಾಗಿದ್ರು. ಈ ಸವರ್ಣೀಯರ ಏನ ಧರ್ಮ ಗ್ರಂಥಗಳ ಪ್ರಕಾರ ನೀ ಶೂದ್ರ, ನಾವು ಅಸ್ಪೃಶ್ಯರು ಅವ್ರ ಧರ್ಮ ಗ್ರಂಥ ಪ್ರಕಾರ. ಇವ ಬಸವನಗೌಡನ ಅಪ್ಪ ಮುತ್ಯ ಈ ಸನಾತನಿಗಳ ಮನಿ ಮುಂದ ಹಾಯ್ದ್ರ ಗೋಮೂತ್ರ ಸಿಂಪಡಿಸಿದ್ರು. ಮೊದಲ ನೀವು ಹೋದ ಜಾಗದಾಗ ಪವಿತ್ರ ಅಂತ ಗೋಮೂತ್ರ ಸಿಂಪಡಿಸಿದ್ರು. ಈಗ ಹೊಳ್ಳಿ ಇವ್ರಿಗೆ ಗೋಮೂತ್ರ ಕುಡಿಸ್ಲಾಗತ್ತಾರ.